ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ನಾನು ರಾಗಿ ಕಿಲ್ಸ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಒಂದು ಲೋಟ ರಾಗಿಯನ್ನು ತಗೊಂಡು ಕ್ಲೀನಾಗಿ ತೊಳೆದು ನೆನೆಸ್ಬೇಕು ಓವರ್ ನೈಟು. ನೆನೆಸಿರೋ ರಾಗಿನ ಈಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. 1 ಲೋಟ ರಾಗಿ, 1 ಬೌಲು ಕಾಯಿ ತುರಿ, ಹಾಗೆ 2 ಲೋಟ ಅಂದರೆ 2 ಗ್ಲಾಸು ರಾಗಿ ಯಾವ ಅಳತೆಯಲ್ಲಿ ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ 2 ಗ್ಲಾಸು ಬೆಲ್ಲ, ಹಾಗೆ ಸ್ವಲ್ಪ ನೀರನ್ನು ಹಾಕಿ ತುಂಬಾ ಸಾಫ್ಟಾಗಿ ರುಬ್ಕೋಬೇಕು. ಈ ರೀತಿ ಕ್ಲೀನಾಗಿ ರುಬ್ಬಬೇಕು. 1 ಲೋಟ ರಾಗಿಗೆ 3 ಲೋಟ ನೀರು ಹಾಕಬೇಕು. ಹಾಗೆ ಕಾಯಿ ತರಿನ ನಾನು 1 ಬಟ್ಲು ತಗೊಂಡಿದ್ದೀನಿ, ಅದಕ್ಕೂ ಸಹ 1 ಲೋಟ ನೀರು ಹಾಕಿ ರುಬ್ಕೋಬೇಕು. ಅಂದರೆ ಟೋಟಲು 4 ಲೋಟ ನೀರನ್ನು ಹಾಕಬೇಕು. ನಂತರ ಹಾಲನ್ನು ಕ್ಲೀನಾಗಿ ಸೋಸ್ಕೊಂಡು ತಗೋಬೇಕು. ಹಾಲು ಕ್ಲೀನಾಗಿ ಸೋಸಿದಷ್ಟು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ರಾಗಿ ತರಿ ತರಿ ಥರ ಕಾಣಬಾರ್ದು. ನಾನು ದೊಡ್ಡ ಜಲ್ಡಿ ಹಾಗೂ ಟೀ ಜಲ್ಡಿಯಲ್ಲೂ ಸೋಸ್ಕೊಂಡು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಹಾಲನ್ನು ಕ್ಲೀನಾಗಿ ತಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಪೌಡ್ರು, ಸ್ವಲ್ಪ ಉಪ್ಪನ್ನು ಹಾಕಿ ದಪ್ಪ ತಳ ಬಾಣಲಿಯಲ್ಲಿ ನಾನೀಗ ಮಾಡ್ತಾಯಿದ್ದೀನಿ. ಉರಿ ಸ್ವಲ್ಪ ಜಾಸ್ತಿ ಇರಬೇಕು. ಈ ರೀತಿ ಸ್ವಲ್ಪ ಗಂಟು ಕಟ್ಟಕ್ಕೆ ಸ್ಟಾರ್ಟ್ ಆಯಿತು ಅಂದಮೇಲೆ ಉರಿಯನ್ನು ಸ್ಲಿಮ್ಮಾಗಿ ಮಾಡಿ ಕೈ ಬಿಡದೆ ಇರೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ 1 ಸ್ಪೂನ್ ತುಪ್ಪವನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಎಲ್ಲದಕ್ಕೂ ಈ ರೀತಿ ಮಿಕ್ಸ್ ಆಗಬೇಕು. ನಂತರ ಇನ್ನೊಂದು ಸ್ಪೂನ್ ತುಪ್ಪವನ್ನು ಹಾಕಿ ಮತ್ತೆ ಪುನಃ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಉರಿ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಬೆಂದರೆ ಕಿಲ್ಸನ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿ. ಬಾಣಲಿಗೆ ಹಿಟ್ಟನ್ನು ಅಂಟಬಾರ್ದು. ನೋಡಿ, ಹಿಟ್ಟು ಬಿಡ್ತಾ ಇದೆ ಈಗ ಬಾಣಲಿ. ಲಾಸ್ಟಲ್ಲಿ ಒಂಥರ ನೋಡಿ ಈ ರೀತಿ ಆಗ್ತಾ ಇದೆ. ಕಿಲ್ಸ ಹಿಟ್ಟು ಇಷ್ಟು ಗಟ್ಟಿ ಆಗೋವರೆಗೂ ಕ್ಲೀನಾಗಿ ಬೇಯಬೇಕು. ಹಾಗೆ ಬೆಂದಾದಮೇಲೆ ಒಂದು ತಟ್ಟೆಯನ್ನು ತಗೊಂಡು 1 ಸ್ಪೂನ್ ತುಪ್ಪನ ಹಾಕಿ ಕ್ಲೀನಾಗಿ ತಟ್ಟೆಗೆ ಹಚ್ಚಬೇಕು. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಕಿಲ್ಸ ಹಿಟ್ಟು ಬೆಂದಿರೋ ಹಿಟ್ಟನ್ನು ಅದೇ ತಟ್ಟೆಗೆ ಹಾಕಿ ಕ್ಲೀನಾಗಿ ಈ ರೀತಿ ನೀಟಾಗಿ ಸೆಟ್ ಮಾಡಿಡಬೇಕು. ಆ ತಟ್ಟೆಯಲ್ಲಿ 1 ಸ್ಪೂನ್ ತುಪ್ಪ, ಸ್ವಲ್ಪ ಗಸಗಸೆಯನ್ನು ಹಾಕಿ, ಗಸಗಸೆ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ. ನೀವು ಸಹ ಮಾಡಿ ಟ್ರೈ ಮಾಡಿ. ಒಂದು 2-3 ದಿನ ಫ್ರಿಜ್ಜಲ್ಲಿ ಇಟ್ಟರು ಏನೂ ಹಾಳಾಗೋದಿಲ್ಲ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನಂತರ ತಣ್ಣಗೆ ಆದಮೇಲೆ ಚಾಕು ತಗೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ, ಸಪೋರ್ಟ್ ಮಾಡಿ. Thank you for watching.